ನನ್ನ ಹೆಸರು ಚಾರು ವೈಷ್ಣವಿ. ನಾನು ಇವತ್ತು ದ್ರೌಪದಿ ವಸ್ತ್ರಾಭರಣ ಏಕಾಭಿನಯವನ್ನು ಮಾಡುತ್ತಿದ್ದೇನೆ. ನಿಮಗೆ 3 ಬೇಕೇ? ಪಿತೃ. ನೀವು 5 ಮಂದಿ ಅಲ್ಲವೇ? ಪಿತೃ. ನಾವು ಗೆದ್ದೆವು. ದುರ್ಯೋಧನ, ನಾವು ಗೆದ್ದೆವು. ದುಶ್ಯಾಸನ, ಹೋಗು ಆ ದುರಂಕೋರಿ ದ್ರೌಪದಿಯನ್ನು ಎಳೆದು ತಾ. ನಿನ್ನ ಪತಿ ಸೋತಿದ್ದಾನೆ, ಹಾವು ನಿನ್ನನ್ನು ಕೂಡ ಸೋತಿದ್ದಾನೆ. ನಡೆ, ಹೋಗು, ಹೋಗಿ ಹೇಳು ಆ ದುರ್ಯೋಧನನಿಗೆ ಆರ್ಯಪುತ್ರ ಯುಧಿಷ್ಠಿರ ಸೋತಿರುವುದನ್ನು ಈ ಸಾಮ್ರಾಜ್ಞಿ ದ್ರೌಪದಿ ಒಪ್ಪುವುದಿಲ್ಲವೆಂದು. ಯಾವ ವೃಕ್ಷ ಸ್ವಯಂ ಕತ್ತರಿಸಲ್ಪಟ್ಟಿದೆಯೋ ಅದು ವಸಂತ ಕಾಲದಲ್ಲಿ ಎಲೆಗಳನ್ನು ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಹಾಗೂ ಶರತ್ಕಾಲದಲ್ಲಿ ಅದನ್ನು ಎಲೆಗಳನ್ನು ಕಳೆದುಕೊಳ್ಳಲು ಆಗದು. ಆರ್ಯಪುತ್ರ ಯುಧಿಷ್ಠಿರ ತಮ್ಮನ್ನು ತಾವೇ ಸೋತಿ ನನ್ನನ್ನು ಪಣಕ್ಕೆ ಇಡಲು ಅವರಿಗೆ ಅಧಿಕಾರವೇ ಇರಲಿಲ್ಲ. ಹೋಗು, ಹೋಗಿ ಹೇಳು ಆ ದುರ್ಯೋಧನನಿಗೆ ನೀನು ನಮ್ಮ ಸೇವಕಿ. ನಡೆ. ಬಿಡು. ನೀವು ಸೋತಿರಾ? ಹೇಗೆ ಸೋತಿರಿ? ನೀವು ನನ್ನನ್ನು ಕಾಪಾಡುತ್ತೀನಿ ಎಂದು ವಚನ ಕೊಟ್ಟಿದ್ದೀರಿ. ಏನಾಯ್ತು ಈಗ ವಚನಕ್ಕೆ? ಮಹಾರಾಜ ಧೃತರಾಷ್ಟ್ರ, ಪಿತಾಮಹ ಭೀಷ್ಮ, ಗುರು ದ್ರೋಣಾಚಾರ್ಯ, ನೀವು ಒಬ್ಬ ಸೀರೆ ಆಗುತ್ತಿರುವ ಅಪಮಾನವನ್ನು ಸುಮ್ಮನೆ ನೋಡುತ್ತಿದ್ದೀರಿ? ನಾನು ನಿಮ್ಮ ಕುಲವಧು. ಈ ಅಗ್ನ ಸೇನೆಯ ಸಾಮರ್ಥ್ಯವನ್ನು ಕಸಿಯಲು ಸಾಧ್ಯವಿಲ್ಲ. ನಿನ್ನ ಸಾಮರ್ಥ್ಯವನ್ನು ಕಸಿಯಲು ಸಾಧ್ಯವಿಲ್ಲ, ಆದರೆ ನಿನ್ನ ವಸ್ತ್ರವನ್ನು ಕಳಚಲು ಆಗುತ್ತದೆ. ಬಾ ದುರ್ಯೋಧನ, ನಿನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿಕೋ. ಕೃಷ್ಣ, ಸಖಿ, ಈ ಪಾತ್ರ ದೇವರು ಮತ್ತು ಭಕ್ತಿಯನ್ನು ಸೂಚಿಸುತ್ತದೆ. ಧನ್ಯವಾದಗಳು.